ಇವತ್ತು ಇದು ತಾಳಿ ಪೋಣಿಸ್ಬೇಕು. ಸೊ ಹಂಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಸೊ ಲೆಟ್ಸ್ ಗೋ. ತ್ರಿವೇಣಿ ಮನೆಗೆ ನಮ್ಮಣ್ಣ ಬಂದಿದ್ದಾರೆ. ನಮ್ಮಣ್ಣನ ಮಾತಾಡ್ಸೋಣ ಬನ್ನಿ. ಹಾಯ್ ಬ್ಲಾಗರ್. ಹಾಯ್ ಬ್ಲಾಗರ್ಸ್. ಎಲ್ಲ ಬ್ಲಾಗರ್ಸ್ ಹಾಯ್ ಬ್ಲಾಗರ್. ಹಾಯ್ ಬ್ಲಾಗರ್. ಹಾಯ್ ಎಡಿಟರ್. ಹಾಯ್ ಕ್ಯಾಮ್ರಾಮನ್. ಮಾತೇ ಬರೋಲ್ಲ, ಸ್ಮೈಲೇ ನಿಲ್ಸಲ್ಲ. ಹೇಳ್ತಾ ಇದ್ದಾಳೆ ಗೈಸ್. ಪೂಜಾ ಇನ್ನೊಂದ್ಸಲ ಹೇಳು ಪೂಜಾ. ನಂಗೆ ನಮ್ ಕಾರ್ ಇರ್ತವ ಕೊಡು. ಕರೆಕ್ಟ್. ನಾವೀಗ ಎಲ್ಲಾದ್ರೂ ಕೊಡಿ ಅಂತ ಒಂದ್ ಮಾತಾಡಿದ್ರ. ನೀನ್ ಆಲ್ರೆಡಿ ಇಲ್ಲೇ ಇದೆಯಲ್ಲ. ಹೋಯ್ತಾ ಇದೀವಿ ಈಗ ಪೂಜಾ ಅವರ ಊರಿಂದ. ನೋಡಿ ಪೂಜಾ ನಾನು ಆ ಕಡೆಯಿಂದ ಕರ್ಕೊಂಡ್ ಬಂದಿದ್ದೆ ಬರುವಾಗ. ಈ ರೋಡಿಂದ ಬಂದಿರ್ಲಿಲ್ಲ. ಚೋಟಾ ನಂತರ ನಮ್ಮ ಅಕ್ಕ ಇವಾಗ ನಮ್ಗೊಂದು ಶೂಟ್ ಪ್ಲಾನ್ ಮಾಡ್ತಾನೆ. ಹಿಡ್ಕೊಳ್ಳೆ ನಿಶಾ. ನಾನು ನೋಡ್ದೆ ಅವಳು ತ್ರಿವೇಣಿನ ರೆಡಿ ಮಾಡಿ ಇವಳಿಗೆ ರೆಡಿ ಆಗಕ್ಕೆ ತುಂಬಾ ಟೈಮ್ ಆಗಿತ್ತು. ಅಂಡ್ ಹೋದಾಗ ಧಾರಣೆ ಮುಗ್ದೋಗಿತ್ತು. ಹಂಗೆ ಬ್ರೈಡ್ಗೆ ರೆಡಿ ಮಾಡಿ ಅದೇ ಕಾರಣಕ್ಕೂ ಅವಳು ಮತ್ತೆ ರೆಡಿ ಆಗಕ್ ಆಗಲ್ಲ. ಸೊ ಹಂಗಾಗಿ ನನ್ನ ಥಾಟ್ ಏನಿತ್ತು, ಅವಳು ಎಲ್ಲದ್ರಲ್ಲೂ ಮುಂದೆ ಇರಬೇಕು, ಎಲ್ಲದ್ರಲ್ಲೂ ಆನ್ ಟೈಮ್ ಬಂದು ಚೆನ್ನಾಗಿ ಓಡಾಡ್ಕೊಂಡಿರ್ಲಿ, ಏನು ರಿಸ್ಕ್ ಬೇಡ ಅವಳಿಗೆ ಅಂತ ಅಂದ್ಬಿಟ್ಟು ನಾನು ಎಲ್ಲ ಇವೆಂಟ್ಗೂ ಒಬ್ರು ಡಿಫ್ರೆಂಟ್ ಆಗಿ ಮಾಡಿಸಿದ್ದು. ಅಷ್ಟೇ ರೀಸನ್ ಬಿಟ್ರೆ ಇನ್ನೇನಿಲ್ಲ. ನಾವು ಅವಳ ಹತ್ರ ನಾನು ಎಷ್ಟು 3-4 ಶೂಟ್ ಮಾಡಿದೀನಿ ಅವಳ ಜೊತೆ. ಶಾಸ್ತ್ರದಲ್ಲಿ ಅವಳೇ ಮೇಕಪ್ ಮಾಡಿದ್ದೀನಿ ನನಗೆ. ಹೇರ್ ಸ್ಟೈಲು, ಮೇಕಪ್. ಆಮೇಲೆ ನಂದು ಒಂದು ಸ್ಯಾರಿ ಶೂಟ್ ಅಂದ್ರೆ ಟ್ರಾನ್ಸ್ಫರ್ ಆಗಿ ಹೊಡ್ತಾ ಇದಾರೆ. ಇಲ್ಲಿ ನೋಡಿ ನಮ್ಮ ಅಕ್ಕ ಸ್ಕೆಚ್ ಆಗ್ತಾ ಇದ್ದಾಳೆ. ಇಲ್ಲಿ ನೋಡಿ ಮುಗ್ತಾ ಇದ್ದಾಳೆ, ಹೇಳ್ಬೇಡ ಅಂತ. ಸ್ಟಾರ್ಟ್. ಸರಿ ಆಯ್ತು. ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ? ನಿಶಾ ರವೀಂದ್ರ ಅವರೇ ನೋಡ್ತಾ ಇದ್ದೀನಿ. ಇವಾಗ ನಮ್ಮಣ್ಣ ನೆಕ್ಸ್ಟ್ ನಮ್ಮ ಮಧ್ಯ ಬರೋರಿಗೆ ಸೇವಿಂಗ್ಸ್ ಮಾಡ್ತಾ ಇದ್ದಾನೆ. ಸ್ಕೀಮ್ ಮಾಡ್ತಾ ಇದ್ದಾನೆ ಗೋಲ್ಡ್ ಅಂಗಡಿಲಿ ಅವ್ರಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಅಲ್ವಾ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸ್ಕೀಮ್ ಎಲ್ಲ ಹಾಕೊಂಡು ಸೇವಿಂಗ್ಸ್ ಮಾಡ್ಕೋ, ಯೂಸ್ ಆಗುತ್ತೆ ಅಂತ. ನೋಡೋಣ ಏನ್ ಮಾಡ್ತಾನೆ ಅಂತ. ನಿಂತರ ಸಿಕ್ಬಿಟ್ರೆ ಇಷ್ಟಪಡೋಳು ಅಷ್ಟೇ. ಅವನು ಎಲ್ಲ ಮಾರ್ಕೊಂಡು. ನಿಮ್ಗೆ ಇಷ್ಟ ಇಲ್ವಾ? ಏನು ಕಾಸು ಹಾಕೋತಾರಲ್ಲ? ಕಾಸೇನ್ ಬೇಡ ಅಂತ ಅನ್ಕೋತಾ ಇದ್ದೀನಿ. ನನ್ಗೆ ಒಂದೇ ಸಾಕು, ತಾಲಿ ಒಂದೇ ಸಾಕು, ಕಾಸೇನು ಬೇಡ ಅಂತ. ಅಂದ್ರೆ ಕಾಸು ಒಂದು ತಾಲಿ ಪಕ್ಕ ಆ ಕಡೆ ಕಡೆ ಬರುತ್ತೆ ಅದು. ಸೊ ಅದನ್ನೇ ನಾನು ಅದನ್ನ ತಾಯಿ ಮನೆಯವ್ರು ಕೊಡಿಸ್ಬೇಕು. ಇನ್ಸ್ಟೆಡ್ ಆಫ್ ದ್ಯಾಟ್ ನಮ್ಮಣ್ಣ ನನಗೆ ಬೇರೆ ಕೊಡಿಸ್ತಾನೆ. ನನಗೆ ಕೊಡಿಸು ಅಂತ. ನೋಡಿ ನೀನ್ ಯಾಕತ್ಯಾ ಕಿಸಿ ತಗೊಳ್ಳೆ. ನಡೀರಿ ಇಲ್ ಬೇಡ, ಕೆಳಗಡೆನೆ ಹಾಕ್ಸೋಣ. ನಡೀರಿ ಇನ್ನೊಂದ್ಸಲ ತಾಲಿ ಕಟ್ಟಿ ಆಗೋದು ಅಂತ ಪ್ರೂವ್ ಮಾಡಕ್ಕೆ. ಈ ಖಜಾನೆ ಏನ್ ಗೊತ್ತಾ, ನಮ್ಮಣ್ಣ ಮದ್ವೆ ಆಗಿದ್ದ ದಿನ ನನ್ ಕೊಟ್ಟ ನೋಡು. ನಾನ್ ಬರ್ಬೇಕಾರೆ ನಿಮ್ ಮನೆಗ್ ಬರ್ಬೇಕಾರೆ ಇಟ್ಕೋ ಚೇಂಜು ಅಂತ, ಆರ್ಸಿಗಾಕಕ್ಕೆ ಅಂತ. ಅದು ಇವತ್ತು ತೆಗ್ದಿದೀನಿ ನೋಡು. ಯೂಸೇ ಮಾಡಿಲ್ಲ ಅದನ್ನ, ಹಂಗೆ ಇಟ್ಟಿದೀನಿ. ಇದನ್ನ ಮಣ ಕೊಟ್ಟಿದ್ದ ಅವತ್ತು ವಿತ್ ಪರ್ಸೆ ಕೊಟ್ಟಿದ್ದ, ಹಿಂಗೆ ಹಂಗೆ ಮಾಡಿಕೊಂಡಿದೀನಿ. ಅದನ್ನ ಈ ಕಾಸ್ಟ್ಲಿ ಪರ್ಸ್ ಇಲ್ಲಿ ಮಧ್ಯದಿಂದ ತೆಗಿಬೇಕು. ನೋಡಿ ಸೊ ಗೈಸ್, ಹಿರಿಯರ ಮುಂದೆ ಇನ್ನೊಂದು ಮದುವೆ ಮಾಡ್ತಿದ್ದೀವಿ. ಇವರೇ ನಾವಿಬ್ಬರೇ ಇನ್ನೊಂದ್ಸತಿ ಆಗ್ತಿಲ್ಲ ಅದೇ ತಾಲಿನ ಮಧ್ಯದಿಂದ ತೆಗಿಬೇಕು.
ನೋಡಿ ಸೊ ಗೈಸ್ ಹಿರಿಯರ ಮುಂದೆ ಇನ್ನೊಂದು ಮದುವೆ ಮಾಡ್ತಿದೀವಿ. ಉಯ್ಕೊಳಕ್ಕಾಗಲ್ವಣ ಅಕ್ಕ? ಇದು ಸ್ಟೀಲ್ದು ಇಲ್ಲಿ ಏನೇ ನೀವು ಬಿಸಿ ಐಟಮ್ ಏನೇ ಇಟ್ಕೊಂಡ್ರು ಕಂತೋಗ್ಬಾರ್ದು ಅಂದ್ಬಿಟ್ಟು ಇದ್ರ ಸ್ಟೀಲ್ ಹಾಕ್ಸ್ಕೊಂಡಿದೀವಿ ನಾವು. ಇಡೀ ಕಂಪ್ಲೀಟ್ ಸೋಫಾ ಇದು 2,05,000 ಮಾಡ್ತೀವಿ ನಾವು. ಫಸ್ಟ್ ಗ್ರೇಡ್ ಫರ್ನಿಚರ್ ಇದು ಅಂಡ್ ಫೋಮು ಫಸ್ಟ್ ಕ್ವಾಲಿಟಿ ಹಾಕಿದೀವಿ.